ಬ್ರಾಹ್ಮಣರ ಮಗಳು ಮಾರಿಕಾಂಬೆ ಆದ ಕತೆ. ಒಂದು ಊರಿನಲ್ಲಿ ಕೆಳವರ್ಗದ ಯುವಕ ಪಾದರಕ್ಷೆಗಳನ್ನು ತಯಾರಿಸುವ ವೃತ್ತಿಯನ್ನು ಮಾಡುತ್ತಿದ್ದ. ಒಂದು ದಿನ ಪಕ್ಕದ ಊರಿಗೆ ವ್ಯಾಪಾರಕ್ಕೆಂದು ಹೋಗಿದ್ದ ಸಮಯದಲ್ಲಿ ಅದೇ ಊರಿನ ಬ್ರಾಹ್ಮಣ ಯುವತಿಯನ್ನು ನೋಡಿ ಅವಳ ಅಂದ ಮೈಮಾಟಕ್ಕೆ ಸೋತು ಮದುವೆಯಾದರೆ ಇಂತಹ ರೂಪವತಿಯನ್ನೇ ಆಗಬೇಕೆಂದು ನಿರ್ಧರಿಸಿದನು. ಆದರೆ ಇಬ್ಬರ ಜಾತಿ ಬೇರೆ ಬೇರೆ ಆದ್ದರಿಂದ ಮದುವೆ ಆಗಲು ಸಾಧ್ಯವಿಲ್ಲ ಎಂದು ತಿಳಿದು ಅಲ್ಲೇ ಒಂದು ತಂತ್ರವನ್ನು ರೂಪಿಸಿ ದೂರದ ಊರಿಗೆ ಹೋಗಿ ಬ್ರಾಹ್ಮಣರ ಕಾರ್ಯವೈಖರಿ ಮತ್ತು ತಂತ್ರವಿದ್ಯೆ ಕಲಿತು ಹಲವು ವರ್ಷಗಳ ನಂತರ ಮರಳಿ ಪಕ್ಕದ ಊರಿಗೆ ಬಂದನು. ಊರಿನವರು ಅವನನ್ನು ನೋಡಿ ಬ್ರಾಹ್ಮಣನೇ ಎಂದು ನಂಬಿದ್ದರು. ಒಂದು ದಿನ ಅವನು ಅಂದುಕೊಂಡಂತೆ ಆ ರೂಪವತಿ ಮನೆಗೆ ಹೋಗಿ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದನು. ಯುವತಿಯ ಮನೆಯವರು ಮದುವೆಗೆ ಒಪ್ಪಿಗೆ ಸೂಚಿಸಿದರು. ನಂತರ ಮದುವೆ ಆಯ್ತು, ಮಕ್ಕಳು ಜನಿಸಿದರು. ಒಂದು ದಿನ ಮಗನನ್ನು ಕಾಡಿನಲ್ಲಿರುವ ತಾನು ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಸತ್ತ ಎಮ್ಮೆಯ ಚರ್ಮದಿಂದ ಚಪ್ಪಲಿ ತಯಾರಿಸುವುದನ್ನು ಕಂಡ ಮಗನು ಮನೆಗೆ ಮರಳಿದ ನಂತರ ಮನೆಯ ಅಂಗಳದಲ್ಲಿ ತನ್ನ ತಂದೆ ಮಾಡುತ್ತಿದ್ದ ಕೆಲಸವನ್ನು ಮಾಡಲು ಪ್ರಾರಂಭಿಸಿದನು. ಇದನ್ನು ಕಂಡ ತಾಯಿ ದಿಗ್ಭ್ರಮೆಗೊಂಡು ಸಿಟ್ಟಿನಿಂದ ಇದನ್ನು ಯಾರು ಕಲಿಸಿದರು ಎಂದು ಕೇಳಿದಳು. ನಂತರ ಮಗನು ತಂದೆ ಕಾಡಿನಲ್ಲಿ ಇದೇ ಕೆಲಸ ಮಾಡುತ್ತಿದ್ದನು ಎಂದು ತಿಳಿಸಿದನು. ಆಗ ಅವಳಿಗೆ ತನ್ನ ಗಂಡ ಅನ್ಯ ಜಾತಿಯವನೆಂದು ತಿಳಿದು ಕೋಪದಿಂದ ಕಾಡಿನೆಡೆಗೆ ಅವನನ್ನು ಹುಡುಕಿಕೊಂಡು ಹೊರಟಳು. ಈ ವಿಷಯವನ್ನು ತಿಳಿದ ಗಂಡ ಸತ್ತ ಕೋಣದ ಒಳಗೆ ಅವಿತು ಕುಳಿತನು. ಅವಿತು ಕುಳಿತಿರುವುದನ್ನು ತಿಳಿದು ಕೋಣದ ಶಿರಶ್ಛೇದನ ಮಾಡಿದಳು. ನಂತರ ಊರಿಗೆ ಬಂದು ಶಿಲೆಯಾದಳು. ಈ ವಿಷಯ ತಿಳಿದ ಗ್ರಾಮಸ್ಥರು ಈ ರೀತಿ ಅನ್ಯಾಯಕ್ಕೊಳಗಾದ ಹೆಣ್ಣಿನ ಶಾಪ ಊರಿಗೆ ತಟ್ಟಬಾರದೆಂದು ಅವಳಿಗೆ ದೇವಸ್ಥಾನವನ್ನು ಸ್ಥಾಪಿಸಿದರು. ನಂತರ ದೇವಿಯ ಕೋಪ ತಣ್ಣಗಾಗಿಸಲು ಕುರಿ ಕೋಣವನ್ನು ಬಲಿಕೊಡಲು ಪ್ರಾರಂಭಿಸಿದರು. ಅಂದಿನಿಂದ ಊರ ಕಾಯೋ ದೇವತೆಯಾಗಿ ಮಾರಿಕಾಂಬೆಯಾಗಿ ಪ್ರಸಿದ್ಧಿಗೊಂಡಳು.